ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ಮತ್ತೆ ನಾವು ರೈತರ ಪ್ರೊಟೆಸ್ಟ್ಗೆ, ಅದು ಉರ್ಲಾಪುರ್ ಕ್ರಾಸಲ್ಲಿ ಕಬ್ಬು ಬೆಳೆ ಹೆಚ್ಚು ಮಾಡ್ರಿ, ಬೆಲೆಯನ್ನು ಹೆಚ್ಚು ಮಾಡ್ರಿ ಅನ್ನುವಂತಹ ಕೂಗನ್ನು ಮತ್ತೆ ಕವರ್ ಮಾಡೋದಕ್ಕೆ ನಾವು ಮತ್ತೆ ಗುರ್ಲಾಪುರ್ ಕ್ರಾಸಿಗೆ ಬಂದಿದ್ದೀವಿ. ಇವತ್ತು ಗುರ್ಲಾಪುರ್ ಕ್ರಾಸಿಗೆ ರಾಜ್ಯಾದ್ಯಂತ ಅನೇಕ ರೈತ ಮುಖಂಡರು, ರೈತರು ಎಲ್ಲ ಬರ್ತಿದ್ದಾರೆ. ನಾಡಗೌಡರು ಸಾಹೇಬರು ರಾಯಚೂರಿಂದ ಬಂದವ್ರೆ. ಸರ್, ಪ್ರಥಮವಾಗಿ ತಮಗೆ H16 ನ್ಯೂಸ್ಗೆ ಸ್ವಾಗತ. ಎಲ್ಲ ಮಾಧ್ಯಮದರಿಗೂ ಹಾಗೂ ರೈತರಿಗೂ ನಮಸ್ಕರಿಸುತ್ತಾ ನಾವು ಒಂದೆರಡು ಮಾತುಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಕರ್ನಾಟಕ ರಾಜ್ಯ ಸರ್, ಒಂದು ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡಿಬಿಡ್ತೇನೆ. ಅದೇನಪ್ಪ ಅಂತಂತಂದರೆ, ಇವಾಗ ಇವರೆಲ್ಲ ಏನೈತಲ್ಲ ಬೆಲೆ ಹೆಚ್ಚಳದ ಬಗ್ಗೆ ಮಾತಾಡ್ತಾ ಇದ್ದಾರೆ. 3,500 ರೂಪಾಯಿ ಏನಕ್ಕೆ ಕೊಡ್ಬೇಕು ಸರ್? ಏನು ಕೊಡ್ಬೇಕಂದ್ರೆ ಈಗ ರೈತರೇನು ಈಗ 4 ದಿನಲಿದ್ದ ಹೋರಾಟ ನಡೆದೈತೆ. ಬೆಳಗಾವಿ ಜಿಲ್ಲೆ ಇದು ಕುರ್ಲಾಪುರ ಕ್ರಾಸಿನೊಳಗೆ 4 ದಿನದಿಂದ ಸಾವಿರಾರು ಲಕ್ಷಾನುಗಟ್ಟಲೆ ರೈತರು ಕುಂತಾರ. ಸರ್ಕಾರಕ್ಕೆ ಕಿವಿ ಕೇಳಿರ್ಲಿಕ್ಕಿಲ್ಲ, ಕಣ್ಣು ಕಂಡಿರ್ಲಿಕ್ಕಿಲ್ಲ, ಕಂಡ್ರು ಕೂಡ ಬರ್ತಾ ಇಲ್ಲ. ಏನಕ್ಕೆ? ನಾಚಿಗಿಲ್ಲ, ಅವರಿಗೆ ನಾಚಿಗಿಲ್ಲ, ಮಾನ ಇಲ್ಲ, ಮರದಿ ಇಲ್ಲ. ಬೆಳೆದದ್ದು ತಿಂತಾರ ಇಲ್ಲ, ಒಟ್ಟಿಗೆ ಬೆಳೆದದ್ದು ಅನ್ನ ತಿಂತಾರ, ಮತ್ತೆ ಏನಾರು ತಿಂತಾರ ಅವರು. ಅದನ್ನ ಇವಾಗ ಅವ್ರಿಗೆ ಮುಟ್ಸೋವಂತಹ ಕಾರ್ಯಕ್ರಮಗಳೇನಾದ್ರು ನಡೆದಿದೆಯಾ ಸರ್ ತಮ್ಮಿಂದ? ಮುಟ್ಸೋವಂತ ಕಾರ್ಯಕ್ರಮ ಅವರು ಅಲ್ಲೆಲ್ಲೇ ಮೀಟಿಂಗ್ ಮಾಡಿಕೊಂಡು ಅಲ್ಲೆಲ್ಲೇ ಕುಂದಿರ್ತಾರ, ಅಲ್ಲೆಲ್ಲೇ ಮೀಟಿಂಗ್ ಮಾಡ್ಕೊಂತಾರ. ಸರ್, ಇವಾಗ ಇಲ್ಲಿ ಕಬ್ಬು ಏನಂತೀರ ನೀವು, ಕಬ್ಬು ನುರಿಸುವಂತಹ ಸಕ್ಕರೆ ಕಾರ್ಖಾನೆಗಳು ಆಲ್ಮೋಸ್ಟ್ ಆಲ್ ಎಲ್ಲ ಇಲ್ಲಿ ಏನಂತೀರ ನೀವು, ಜನರೇ ವೋಟ್ ಹಾಕಿ ಕಳಿಸಿರುವಂತ ನಾಯಕರಿದ್ದಾರೆ. ಹೌದಾ ಸರ್? ಸೊ ಇವಾಗ ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ತಾವೇನ್ ಹೇಳ್ಬೇಕಂತ ಇಚ್ಛೆ ಪಡ್ತೀರಾ? ಅವರು ಜನರ ಕಡ್ಲಿದ್ದ ವೋಟ್ ಹಾಕ್ಸಂದು ಅವರಿಗೆ ಮಾನ ಮರದಿ ಸಚಿವರಾತಿ 24 ಈಗೇನು 724 MLAಗಳು, ಆಮೇಲೆ ಸಚಿವರು, ಆಮೇಲೆ ಎಲ್ಲ ಇವ್ರು ಏನು ಅದರಲ್ಲ, ವೋಟ್ ಹಾಕ್ಸಂದು ಮನೆಗೆ ಹೋಗಿ ಕುಂತು ಮಾತಾಡೋದಲ್ಲ. ಈ ಶ್ರಮ ಪಟ್ಟು ಇದು ಹಗಲೇನೋ ರಾತ್ರಿ ಏನೋ ರೈತರ ದುಡಿದು ತಮ್ಮ ಫ್ಯಾಕ್ಟ್ರಿಗೆ ಕಬ್ಬು ಹಾಕಿ ಕಾಸಿ, ಇದು ರೈತ ತಾನು ಇಂಜರ್ ಚಿಂತಿಲ್ಲ, ತಾವು ಮಾಲಕ್ಕಿಗೆ ಹೋದ ತಾವು ಬೆಳೆದಂತ ಮಾಲಿಗೆ ಸರಿಯಾದ ಬೆಲೆ ಕೊಟ್ಟು. ಸರ್, ಇದು 3,500 ರೂಪಾಯಿ ನಿಜಕ್ಕೂ ಲಾಭದಾಯಕನ ರೈತನಿಗೆ? ಇದು 3,500 ಕೊಟ್ಟರು ಲಾಭದಾಯಕ ಅಲ್ಲ. ಹೌದು, ಲಾಭದಾಯಕ ಅಲ್ಲ. ಬಟ್ ಆದ್ರೂ ಕೂಡ 3,500 ಏನಕ್ಕೆ ನಿಜವಾದ ಲಾಭನಾಯಕ ರೈತರಿಗೆ ಕೊಡ್ಬೇಕಾದ್ರ MS ನಾಥನ್ ವರದಿಗೆ ಜಾರಿ ಮಾಡಿದ್ರ ಅದಕ್ಕೆ 9,000 ನಿಗದಿ ಮಾಡ್ಬೇಕು ರೇಟ್, ಗೌರ್ಮೆಂಟ್ ರೇಟ್. ಬಟ್ ಇವ್ರು ಎಕಡೆ ಸಂಬಂಧನೇ ಇಲ್ಲ ಇವ್ರು ಕೊಟ್ರ. ಅಲ್ಲ ಸರ್, ಮೊನ್ನೆ ಇಲ್ಲಿ DC ಸಾಹೇಬ್ರು ಬಂದಿದ್ರು. ಅವ್ರೇನ್ ಹೇಳ್ತಾರಪ್ಪ ಅಂತಂತಂದ್ರೆ, 2,000 ಅಕಾರ್ಡಿಂಗ್ ಟು FRP 2,800 ಕೊಟ್ಬಿಟ್ರೆ ನಮ್ದೆಲ್ಲ ಕರೆಕ್ಟ್ ಆಗಿ ಹೋಗುತ್ತೆ ಅಂತ ಹೇಳ ಆ ಮಾತನ್ನ ಇವರು ಫ್ಯಾಕ್ಟ್ರಿ ಅವರು DC ಅವ್ರಿಗೆ ಹೇಳಿದ್ರಂತೆ. ಈ 2,800 ಅವ್ರು ಮಾತಾಡ್ತಿದ್ದಾರೆ. ಇವಾಗ 3,200 ಬಂದವ್ರೆ. ಬಟ್ ಆದ್ರೂ ಕೂಡ ನಾವು ಲಾಸ್ ಅಲ್ಲಿ ಇದೀವಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಯಾರು ಲಾಸ್ ಅಲ್ಲಿ ಇದಾರ? ಫ್ಯಾಕ್ಟ್ರಿ ಅವರು ಲಾಸ್ ಅಲ್ಲಿ ಇದಾರೆ. ಯಾಕ ಅವ್ರು ಬೆವ್ರು ಸುರ್ಸು ಹಗಲಿ ರಾತ್ರಿ ಹೊಲ್ದಾಗ ಬಿದ್ದು ದುಡ್ದವ್ರ ಏನ್ ಮೇ ಮುರ್ದಾರ ಲಾಸ್ ನಲ್ಲಿ ಇರಕ? ಅವರು ನೀವ್ ಹಿಂಗ ಹೇಳಿಕತ್ತೀರಿ, ಅವ್ರು ಹೆಂಗ್ ಹೇಳತ್ತಾರ, FRP ರೇಟ್ ಪ್ರಕಾರ 2,800 ನಾವು ಕೊಡ್ಬೇಕಂತಾರ. 2,800 ಕೊಟ್ಟರು ಒಪ್ಪಗಲ್ಲ, ನಾವು ರೈತರು ಒಪ್ಪಗಲ್ಲ. ಯಾವ ಕಾರಣಕ್ಕೆ ತಗೊಳಗಲ್ಲ. 3,500 ಘೋಷಣೆ ಮಾಡ್ಬೇಕು, ರೈತರು ಇಲ್ಲಿದ್ದ ಎದ್ದು ಹೋಗ್ಬೇಕು. ಅಲ್ಲಿವರೆಗೆ ಈ ಕುರ್ಲಾಪುರ ಕ್ರಾಸ್ ಯಾವ ಕಾಲಕ್ಕೆ ಜನ ಎದ್ದು ಹೋಗಲ್ಲ, ಸಾಧ್ಯ ಇಲ್ಲ. ಸರ್, ಇದು 3,500 ತಗೊಂಡ ತಕ್ಷಣ ಗೊಬ್ಬರದ ಬೆಲೆನೂ ಹೆಚ್ಚಾಗತ್ತ, ಜಿಂಕ್ ಬೆಲೆ ಹೆಚ್ಚಾಗತ್ತ, ಯೂರಿಯಾ ಬೆಲೆ ಹೆಚ್ಚಾಗ್ಬಿಡುತ್ತ. ಈ 3,500 ರೂಪಾಯಿ ಕೊಟ್ಟು ಮತ್ತಿನ್ನೂ ಒಂದು 5 ರಿಂದ 6 ವರ್ಷ ಇವ್ರು ರೈತರನ್ನ ಮತ್ತೆ ಏನಂತೀರ ನೀವು, ಅನ್ಯಾಯಕ್ಕೆ ದುಡ್ತಾರ. ಹೌದಾ ಸರ್? ಈ ಒಂದು ವಿಚಾರಕ್ಕೆ ಏನ್ ಹೇಳ್ತೀರಾ? ಬೆಲೆ ಏರಿಕೆ ಅಂತೂ ತಡಿಯಕ್ಕಾಗಲ್ಲ. ಈ ಒಂದು ವರದಿ ಅವ್ರೇನ ತಡಿದ್ರಪ್ಪ ಅಂದ್ರ ನಾವು ಸ್ವಾಮಿನಾಥನ್ ವರದಿಗೆ ಜಾರಿ ಮಾಡ್ತೀವಿ. ಆ ಬೆಲೆಗೆ ಅದಕ್ಕೆ ನಾವು ಮತ್ತೆ ಉಗ್ರವಾದ ಹೋರಾಟ ಹಾಕಾರ ಮತ್ತೆ ಮುಂದಾದ್ರನ. ಸ್ವಾಮಿನಾಥನ್ ಬೆಲೆ ಪ್ರಕಾರ ಇದು 9,000 9,000 ಲೆಕ್ಕ ಹೆಂಗಾಗತ್ತೆ ಸರ್? ಲೆಕ್ಕ ಅಂದ್ರೆ ಲೆಕ್ಕ ಮಾಡ್ರ ಆಗತ್ತೆ, ಯಾಕಾಗಲ್ಲ? ಅದೇ ಹೆಂಗಾಗತ್ತೆ? ತಾವು ಒಂದ್ ಸ್ವಲ್ಪ ವೀಕ್ಷಕರಿಗೆ ಹೇಳ್ಬಿಟ್ರೆ, ರೈತ ಬಾಂಧವರಿಗೆ 9,000 ಲೆಕ್ಕ ಹೆಂಗೆ? ಅವರಂತೂ 2,800 ರೂಪಾಯಿ ಲೆಕ್ಕ ಹೇಳ್ತಾರ. ಈ 3,500 ರೂಪಾಯಿಗೆ ಹೆಂಗ ಲೆಕ್ಕ ಆಗತ್ತ ದುಡ್ದದ್ದು ರೈತಗ? ಅಲ್ಲ, ಇದು ಸ್ವಾಮಿನಾಥನ್ ಆಯೋಗದು 9,000 ಹೇಳ್ತಿಲ್ಲ. ರೈತರ ಕೂಲಿ ಎಷ್ಟೈತಿ ಈಗ? 400 500 ಐತೆ. 500 ಅದ. ಆಮೇಲೆ ಗೊಬ್ಬರ ರೇಟ್ ಏನೈತೆ?
ಗೊಬ್ಬರ ರೇಟ್ ಅಂತೂ ಒಂದು ಇದ್ರ ರೇಟ್ 6,000-7,000 ಗೊಬ್ಬರ ಐತೆ. 6,000-7,000 ಕಬ್ಬಿಗೆ ಟನ್ ಕಬ್ಬಿಗೆ ಅಂತ ಎಷ್ಟು ತಗೊಂತಾರ? ಅದ್ರ ಜೊತೆಗೆ ಯೂರಿಯಾ 300 ರೂಪಾಯಿ 400 ರೂಪಾಯಿ ಚೀಲ ಐತೆ. ಜಿಂಕ್ ಏನಿಲ್ಲಪ್ಪ ಅಂದ್ರೂ 600 ರೂಪಾಯಿ ಚೀಲ ಐತೆ. ಇವೆಲ್ಲ ಮಿಕ್ಸ್ ಮಾಡಿ ಕಡೆಗೆ ಎಷ್ಟು ತಗೊಂತಾರ? ಒಂದು ಟನ್ನಿಗೆ 900 ತಗೊಂತಾರ. ಇದು ಓಟ್ ಲೆಕ್ಕ ಹಾಕಿದ್ರೆ 3,900 ಬರೀ ಖರ್ಚಿಗೆ, 3,500 ಬರೀ ಖರ್ಚಿಗಾಗತ್ತೆ. ಮತ್ತೆ ಇದು 3,500 ಕೇಳೋದು ರೈತನ ಶ್ರಮಕ್ಕೆ ಬೆಲೆ ಎಲ್ಲಿ ಬಂತು? ಶ್ರಮಕ್ಕೆ ಬೆಲೆ ಎಲ್ಲ ಬಂತಂದ್ರೆ ಈಗ ಈ ಸದ್ಯಕ್ಕೆ ಸರ್ ಅವ್ರು ಖರ್ಚು ಮಾಡಿರೋದೇ ಅಷ್ಟು, ಇನ್ನೂ 400 ರೂಪಾಯಿ ಅಂಡರ್ ಆಗ್ತವನೆ ರೈತ ಅಲ್ವಾ? ಇವಾಗ 3,900 ಮೂಲ ಖರ್ಚು ಬರುತ್ತೆ. ಅಂದ್ರೆ ನೀವ್ ಹೇಳಿರೋ ಲೆಕ್ಕದ ಪ್ರಕಾರ 3,500 ರೂಪಾಯಿ ಕೊಟ್ರು ಈಗ ಇದು 3,500 ರೈತರ ಬೆಲೆಗೆ ಯೋಗ್ಯವಾದ ಬೆಲೆನ ಅಲ್ಲ. ಇದು ಕೊಟ್ರನು ರೈತರಿಗಿನ ಇದು ಸೂಕ್ತವಾದ ಬೆಲೆನ ಅಲ್ಲ. ರೈತರಿಗಿನ ಇದು ಮುಂದ ರೈತರ ಜೀವನಕ್ಕೂ ಉದ್ಧಾರ ಹಾಕನ ಸಾಧ್ಯನೇ ಇಲ್ಲ. 3,500 ವರ್ಕೌಟ್ ಆಗಲ್ಲ ಸರ್. ಇದಕ್ಕೆ ಕನ್ಸ್ಟ್ರಕ್ಟಿವ್ ಆಗಿ ಏನಾದ್ರೂ ಒಂದು ಐಡಿಯಾ ಕೊಡಿ. ಐಡಿಯಾನಕ್ಕೆ ಏನಿಲ್ಲ, ಸರ್ಕಾರನ ತೀರ್ಮಾನ ಮಾಡ್ಬೇಕು, ಫ್ಯಾಕ್ಟ್ರಿ ಮಾಲಕ ತೀರ್ಮಾನ ಮಾಡ್ಬೇಕು. ಇದಕ್ಕ ನಾವೇನ್ ಇದಕ್ಕೇನೀಗ ಹೋರಾಟ ಹಾಕಿವಲ್ಲ, ಈ ಸದ್ಯದಕ್ಕೆ ಈ ಬೆಲೆ ಮಾತ್ರ ಕೊಡೋ ತನಕ ಇಲ್ಲಿದ್ದ ಯಾವ ಕಾಲಕ್ಕೆ ಎದ್ದೇಳಗಲ್ಲ. ಆ ಫ್ಯಾಕ್ಟ್ರಿ ಮಾಲಕರನ್ನು ಮುಂದಕ್ಕೆ ಬಿಡ್ಲಾರ್ದಂಗ ಇದನ್ನ ಹೋರಾಟ ಮುಂದುವರ್ಸ. ಅಲ್ಲ ಸರ್, ಇವಾಗ ಅವರು ಹಗ್ಗ ಜಗ್ಗಾಟ ಮಾಡ್ತವ್ರೆ ಫ್ಯಾಕ್ಟ್ರಿ ಮಾಲಕರು. ಅಂದ್ರೆ ಏನಕ್ಕಪ್ಪ ಅಂತಾರೆ, ಇವಾಗ 3,500 ಕೊಡೋದವ್ರು ದೊಡ್ಡ ಮಾತಲ್ಲ ಅಲ್ವಾ? ಅಬ್ಜಾದೀಶ್ವರ್ ಇದಾರ ಅವರು ಫ್ಯಾಕ್ಟ್ರಿ ಮಾಲಕರು. ಕೋಟ್ ಗಂಟ್ಲೆ ಕಾರ್ಗಳನ್ನ ತಗೊಂಡ್ ಬರ್ತಾರೆ, ಹೆಲಿಕಾಪ್ಟರ್ಗಳನ್ನ ತಗೊಂಡ್ ಬರ್ತಾರೆ. ಪ್ರಭಾಕರ್ ಕೋರೆ ಅವ್ರದಂತೂ ಹಡಗುಗಳಿವೆ. 3,500 ರೂಪಾಯಿ ಕೊಡೋದಿಕ್ಕೆ ಅವ್ರಿಗೇನ್ ದೊಡ್ಡ ಮಾತಲ್ಲ. ಬಟ್ ಇವಾಗ ನಾನೇನ್ ಕೇಳ್ತಾ ಇದ್ದೀನಿ, ಈ 3,500 ರೂಪಾಯಿ ತಗೊಂಡ್ರು ಕೂಡ ರೈತರಿಗೆ ಅವರ ಒಂದು ಕಣ್ಣೀರಿಗೆ, ಅವ್ರ ಒಂದು ಶ್ರಮಕ್ಕೆ ಬೆಲೆ ಸಿಗತೈತಾ? ಈ 3,500 ಕೊಟ್ರನ್ನ ಸಿಗೋದಲ್ಲ, ಇದು ಸಿಗಲ್ಲ. ರೈತರ ಬದುಕಕ್ಕಾರ ಕಷ್ಟ ಆಗತ್ತ. ಈ 3,500 ಅವ್ರ ಬೆಲೆ ಕೊಟ್ರನ ಅವ್ರು ಈಗ 2,800 ಕೊಡ್ತು ಅಂತಾರ. 3,500 ಕೊಡಕ ಈಗಿಲ್ಲ, ಮುಂದೆ ಹೆಚ್ಚಿನ ರೇಟ್ ಯಾವಾಗ ಕೊಡ್ತಾರೆ ಇವ್ರು? 3,500 ಕೊಟ್ರಕ್ ಸದ್ಯದ ಮಟ್ಟಿಗೆ ಈಗ ಸದ್ಯದ ಸರ್ ಸದ್ಯದ ಈ ಮಟ್ಟಿಗೆ ನಾನೊಂದು ಮಾತು ಕೇಳ್ತೀನಿ. 1 ಎಕರೆ ಕಬ್ಬು ಹಾಕಕ್ಕೆ ಏನಿಲ್ಲಪ್ಪ ಅಂತಂದ್ರು ಮಿನಿಮಮ್ ಟು ಮಿನಿಮಮ್ 50,000-60,000 ಸಾವಿರ ಖರ್ಚು ಬರುತ್ತೆ. ಹೌದಾ? 25 ಟನ್ ಬೆಳೆದಿದೆಪ್ಪ. ಇದು 3,500 ನಾವು ಲೆಕ್ಕ ಹಿಡಿದ್ರು ಕೂಡ 87,500 ಸಮಥಿಂಗ್ ಏನೋ ಆಗುತ್ತೆ ಅಲ್ವಾ? 60,000 ಸಾಲ ಮಾಡ್ಕೊಂಡವನೆ. ಇನ್ನು ಮೇಲಿರೋ 20,000, 22,500 ಅದ್ರೊಳಗಡೆ ಏನಿಲ್ಲಪ್ಪ ಅಂತಂದ್ರು ಕೂಡ ಫ್ಯಾಕ್ಟ್ರಿ ಅವರು 2 ಟನ್ ಅನ್ನ ಪಡ್ಕೊಂಡ್ಬಿಡ್ತಾರೆ. ಅಂದ್ರೆ 7,000 ಹೋಯ್ತು, 80,000 ಕೈಗೆ ಬಂತು. ಇನ್ನು 20,000 ಗ್ಯಾಂಗ್ನವ್ರಿಗೆ ದುಡ್ಡು ಕೊಡ್ಬೇಕು. ಗ್ಯಾಂಗ್ನವ್ರಿಂದ ಸೆನ್ಸ್ ಏನಪ್ಪಾ ಅಂದ್ರೆ ಕಬ್ಬು ಕಡ್ದು ಕಬ್ಬು ಹಾಕಿ ಹೋಗುತ್ತೆ. 60,000 ನೆಟ್ ಸಾಲ ಮಾಡವನೆ, 60,000 ಕೈಲಿ ಉಳಿತು. ಶ್ರಮಕ್ಕೆ ಬೆಲೆ ಏನು? ಇದನ್ನ ಯಾರು ಕೇಳ್ತಿದ್ದೀರಾ? ನೀವ್ ಯಾರಾದ್ರೂ ಕೇಳಿದೀರಾ? ಈಗ ಅದರ ಸಂಬಂಧನ ಇದು ಹೋರಾಟ ಆಗಿದ್ದಲ್ರಿ. ಅಲ್ಲ ಸರ್, 3,500 ನಾನು ಅದನ್ನೇನ್ ಹೇಳ್ತಿದ್ದೀನಿ ನಿಮ್ಗೆ. 3,500 ಏನೈತಲ್ಲ, ಇದು ಈ 3,500 ಸಾಲಲ್ಲ. ಈ 3,500 ಸಾಲಲ್ಲ. ಇದಕ್ಕೆ ಮುಂದಿನ ಒಂದು ನಿಮ್ಮ ನಡೆ ಏನು? ಮುಂದಿನ ನಡೆ ಏನಾದ್ರು ಕೇಳಿದ್ರೆ ಸಾಮಾನ್ಯ ಜನತೆಗೆ ತಿಳಿಲಾರದಂತ ಭಾಷೆ, FRP ಅದು ಹಾಳು ಮೂಳು ಎಲ್ಲ ಮಾತಾಡ್ತವ್ರೆ ಅಲ್ವಾ ಸರ್? ಈಗ ಸಾಮಾನ್ಯ ಜನತೆಗೆ ತಿಳಿಪಡಿಸ್ಬೇಕಂತಂದ್ರೆ ತಾವು ರೈತರ ಮುಖಂಡರು, ತಾವು ಹಿರಿಯರು, ತಾವು ಇನ್ನು ಮುಂದಿನ ಸ್ಟೆಪ್ ಗಳನ್ನ ಏನ್ ಇಡಬೇಕು? ಏನಕ್ಕಂತಂದ್ರೆ ಈ ಟೈಪ್ ಆಗ್ತಾ ಹೋದ್ರೆ ಹೊಲ ಮನೆ ಎಲ್ಲ ಮಾರ್ಕೊಬೇಕಾಗತ್ತೆ. ಈಗ ಇದೇ ತರ ಮುಂದುವರಿತಪ್ಪ ಅಂದ್ರ ರೈತರು ಹೊಲ ಇರಗಲ್ಲ, ಮನೆ ಇರಗಲ್ಲ, ಎಲ್ಲ ರಾಜಕಾರಣ ಪಾಲ ಆತವ, ದಿವಾಳಿ ಆಗತ್ತ. ಈ ಒಕ್ಕಲ್ತನ ಏನೈತಲ್ಲ, ಒಕ್ಕಲ್ತನ ದಿವಾಳಿ 10 ದಿನ 10 ವರ್ಷಕ್ಕೆ ಏನು ಒಕ್ಕಲ್ತನ ನಂಬದೇ ಇರಗಲ್ಲ. ಏನಾಯ್ತು ಎಲ್ಲ ದಿವಾಳಿ ಮುಂದ್ರಿ ಹೇಳ್ರಿ. ಯೂರಿಯಾ ಕೊಡ್ಬೇಕಾದ್ರೆ ಜಿಂಕ್ ಕೊಡಬಾರ್ದ್ರಿ. ಯೂರಿಯಾ ಕೊಡ್ಬೇಕಂತಂದ್ರೆ ಕೊಡಬಾರದು. ಅಲ್ಲ, ಅವು ಬೆಲೆ ಏರಿಕಿನ ನಾವು ಮೊದಲು ಗುರುಗಳ ತಮ್ಮ ಹೆಸರು ಲಕ್ಕಪ್ಪ ಬಾಳಪ್ಪ ಬಿದ್ರಿ. ತಮ್ಮೂರ್ರಿ ಕಂಕನವಾಡಿದವ್ರು. ಓಕೆ, ನಾನ್ ನಿಮಗೇನ್ ಕೇಳಾಕತ್ತಿದ್ದೀನಿ, ಇದು ಜಿಂಕ್ ಆಗ್ಲಿ ಅದಕ್ಕೇನ ಬೇಕಾದಂತಹ ರಸಗೊಬ್ಬರ ಏನ ಆಗ್ಲಿ, ಹೌದಾ, ಅದೇ ಹಾಕಲೇಬೇಕ. ಅದು ಕೊಡಬಾರ್ದು, ಇದು ಕೊಡಬಾರ್ದು, ಬೆಳೆದ ಹಂಗ. ಈಗ ಆಲ್ರೆಡಿ ಕಬ್ಬು ಬೆಳೆದ ಭೂಮಿ ಅಂತೂ ಸೌಳಿ ಬೀಳತಾವ. ಈಗ ಅದನ್ನು ಆತರ ತೆಗಿಬೇಕಲ್ಲ, ಅದಕ್ಕೆ ಅವನ್ ಹಾಕಬೇಕ. ಅಲ್ಲಲ್ಲ, ಈಗ ನಾ ಏನ್ ಕೇಳಾಕತ್ತನು, ಈಗಿದ 3,500 ಕೊಟ್ರ, ಇದು 3,500 ಕೊಟ್ರ ಇದು ಲಾಭ ಆಕೈತೆ. ನಾವ್ ಮುಂದವನ್ನೆಲ್ಲ ಜಿಂಕ್ ಯೂರಿಯಾ ಎಲ್ಲ ರೇಟ್ ಹೆಚ್ಚು ಮಾಡ್ಕೊಂಡ್ ಕೂತ್ರ ಅದಕ್ಕೇನ್ ಮಾಡೋರು ರೈತರು? ಅದಕ್ಕೆ ಮತ್ತೆ ಸ್ವಿಮ್ಮಿಂಗ್ ಗೊಬ್ಬರ ಮಾಡಿದ್ರು, ಮತ್ತ ಅದಕ್ಕೂ ಹಿಂಗ್ ಸ್ಟ್ರೈಕ್ ಕೊಂಡುದ. ಈಗ ಒಂದು ಪರ್ಟಿಕ್ಯುಲರ್ ಆಗಿ ಸೊಲ್ಯೂಷನ್ ಸಂಬಂಧ ಮಾತಾಡಕತ್ತದ. ಈಗ ನಮ್ಗ ಯೂರಿಯಾ ಕೊಡ್ತಾರ,
ಲಿಂಕ್ ಕೊಡ್ತಾರ ಅದೊಂದು ಬಿಲ್ 2 ತಿಂಗಳಿಗೆ ಕೊಡ್ತಾರ ಅವ್ರು. ಅದನ್ನ ಹೇಳ್ರಲ್ಲ 3 ತಿಂಗಳು 15 ದಿವಸದೊಳಗಾಗೇನ ಬಿಲ್ ಕೊಡ್ಬೇಕಂತ ಐತೆ ಹಿರಿಯರ. ಅವ್ರು 3 ತಿಂಗಳಾದ್ರೂ ಕೊಡಲ್ಲ. 3 ತಿಂಗಳಾದ್ರೂ ಕೊಡಂಗಿಲ್ಲ. ಅದ್ರದ ಬಡ್ಡಿ ಯಾರು ಕೊಡ್ತಾರ? ಯಾರು ಕೊಡ್ತಾರ ಅವ್ರ ಕೊಡ್ಬೇಕು. ರೈತರ ಮೇಲೆ ಅಲ್ಲ ಭಾರ, ಯಾರಿಗೆ ಇರ್ತಾರೆ? ರೈತರ ಮೇಲೆ ಭಾರ. ಯೂರಿಯಾ ಉದ್ರಿ ತರ್ತೀರಿ. ಉದ್ರಿನ ತರಬೇಕು. ಗಂಟು ಕೊಟ್ಟು ತರಾಕತ್ತ ಅಂಗಡಿ ಅವ 1 ತಿಂಗಳ ತಡ್ಕೋತಾನ್ರಿ. ಹೌದು, 2 ತಿಂಗಳಲ್ಲಿ ತಡ್ಕೋತಾನ, 3 ತಿಂಗಳಲ್ಲಿ ತಡ್ಕೋತಾನ. ನಮಗ್ ಬಡ್ಡಿ ಏರ್ಸ್ತಾನ್ರಿ. ಬಡ್ಡಿ ಏರ್ಸವನ. ಮತ್ತೆ ಈ ಬಡ್ಡಿದ ಮಾತುಗಳು ಹೆಂಗ? 3,500 ರೂಪಾಯಿ ಪರೋಡಿಸ್ತೈತಿನ. ಅದ ಈಗ ಲಿಮಿಟೆಡ್ ಪುರಸ್ತತ್ರಿ. ಈಗ ನಮ್ಮ ರೈಸಿಂಗ್ ಅಧ್ಯಕ್ಷರ ಮಾಡ್ಯಾರ ಪುರಸ್ತತ್ರಿ. ಆದ್ರೇನ ಏನು ಮುಂದಿಂದ ಯೂರಿಯಾ ಏನು ಗೊಬ್ಬರ ಐತಿರ್ಲ ಇವತ್ತು ರೇಟ್ ಅಂತೂ ಹೆಚ್ಚು ಮಾಡ್ತಾರು. ಇಲ್ಲಿ ನಿಮಗೆ 3,500 ರೂಪಾಯಿ ಕೊಟ್ರ ಅಂತಂದ್ರೆ ಅವತ್ತು ರೇಟ್ಗಳನ್ನ ಹೆಚ್ಚು ಮಾಡ್ತಾರೆ. ಬರ್ರಿ 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 ರೇಟ್ ಹೆಚ್ಚು ಮಾಡೋದು ಹೇಳಾಗ್ತಾರೆ ಪ್ರತಿಯೊಂದು. ಒಂದು ಕಡ್ಡಿ ಪೆಟ್ಟಿಗೆ ಪಟ್ನ ಹಿಡ್ಕೊಂಡ್ ರೇಟ್ ಐತಿ, MRP ಸರಿ ಐತಿ. ಮತ್ ನಮ್ಮ ರೈತರ ಕಬ್ಬಿನ ಬಿಲ್ಲಿಗೆ ಯಾಕೆ ರೇಟ್ ಇಲ್ಲ? ಇವತ್ತೊಂದು ಸಕ್ರಿ 1 ಕೆಜಿ ಒಂದು ಕೆಜಿ ಸಕ್ರಿ ತತ್ ನಾನಾ ಕಬ್ಬು ಕೊಟ್ಟಾನೆ. ನಾನೊಬ್ಬ ರೈತ, ನಂದು 2 ಎಕರೆ ಜಮೀನ್ ಐತಿ, ಸರಿ ಐತಿ. ನಾ ಅರ್ಬಿ ತಗೋಬೇಕು, ಮಕ್ಕಳಿಗೆ ಸಾಲಿ ಫೀ ಕಟ್ಟಬೇಕು, ಗಾಡಿ ಪೆಟ್ರೋಲ್ ಹಾಕೋಬೇಕು. ಗಾಡಿ ಪೆಟ್ರೋಲ್ ಜಾಸ್ತಿ ಆಗೈತೆ. ಹೌದ್ರಿ ಹಿರಿಯರ, ಆಗೈತಿ. ಡೀಸೆಲ್ ಜಾಸ್ತಿ ಆಗೈತೆ. ಅದನ್ನ ಕೇಳಕತ್ತೀರಿ ಹಿರಿಯರ. ಅಲ್ಲಲ್ಲ ಹಿರಿಯರ, ನಾ ಏನ್ ಕೇಳಕತ್ತೀನಿ, ಇದು ಟನ್ನಿಗೆ 3,500 ರೂಪಾಯಿ ಏನೈತಲ್ಲ, ಇದು ವರ್ಕೌಟ್ ಆಕೈತೆ ನಾ ಕೇಳಕತ್ತೀನಿ. ಆಗಲ್ಲ. ಇವತ್ತು 7,500 ಕೊಟ್ರು ನಮಗ ಆಗಂಗಿಲ್ಲ. ಮೈಕ್ ದುಗಿಸ್ಬಿಟ್ರಿ. ಇಲ್ಲ ನನ್ನ ಮಾತಾಡೋದು ಹಿಂಗ. ಇವತ್ತು 7,500 ಕೊಟ್ರು ನಮ್ಮ ರೈತರಿಗೆ ಏನು ಅಲ್ಲ, ಏನು ಅದು ಪರೋಡ್ಸಂಗಿಲ್ಲ. ಯಾಕಂದ್ರೆ ನೀವು ದುಡ್ಡು ಶ್ರಮಕ್ಕೆ ಬೇಕಲ್ಲ. ಇಲ್ಲ ನಾನೊಂದು ತಪ್ಪು ತಿಳ್ಕೊಬೇಡ. ಏನ್ ಚಲನತ್ಲೆ ಹಾಕ್ತಾರ ಹಾಕು. ಇವತ್ತಿಗೆ 1,850 ರೂಪಾಯಿ ಪೆಟ್ರೋಲ್ ಇದೇನ ಪೊಟ್ಯಾಶ್ DAP. ನಾವ್ ಯಾರು ಹೋರಾಟ ಮಾಡಿಲ್ಲ. ಹೋರಾಟ ಮಾಡ್ಲಾರ್ದ ಹೆಂಗ್ ಈ ರೇಟ್ ಹೆಚ್ಚಾತು? ಹೌದು, ಎಲ್ಲಾ ರೈತರು ಒಪ್ಪಿಗೈತಿ. ಯಾರು ಈ ರೇಟ್ ಹೆಚ್ಚು ಮಾಡ್ರು? ಏನ್ ಕೇಂದ್ರ ಸರ್ಕಾರ ಹೆಚ್ಚು ಮಾಡ್ತು, ಪೆಟ್ರೋಲ್ ಹೆಚ್ಚು ಮಾಡ್ರು, ಏನ್ ಗೋರ್ಮೆಂಟ್ ಇದೇನ ಸೆಂಟ್ರಲ್ ಗೌರ್ಮೆಂಟ್ ಆಯ್ತು. ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ ನೀವು ರೇಟ್ ನಿಗದಿ ಆಗಿ ಬರ್ತಾವ್ರಿ. ಯಾಕೆ ಬರ್ತಾವು? ಮತ್ ನಮ್ಮ ರೇಟ್ ಯಾಕೆ ನಿಗದಿ ಮಾಡಂಗಿಲ್ಲ? ರೈತರ ಮಾಲಿಗೆ ಯಾಕೆ ನಿಗದಿ ಮಾಡಂಗಿಲ್ಲ? ಇವತ್ತು ಗೊಂಜಾಳ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇವತ್ತು ಚಿಲ್ಲಿ ಹಿಡ್ಕೊಂಡ್ ಟೋಟಲ್ ಏನ್ ರೇಟ್ ಐತಿ ನಿಮ್ಮ ಮಾಧ್ಯಮ ಮೂಲಕ ನೀವು ಮಾತಾಡ್ರಿ. ಅಲ್ಲಲ್ಲ, ಅದನ್ನ ಕೇಳಕತ್ತಿದ್ದೇನೆ ನಾನು. ಇಲ್ಲ ಅಲ್ಲಲ್ಲ ಹಿರಿಯರ, ಅದನ್ನ ಕೇಳಕತ್ತಿದ್ದೇನೆ ನಾನು. ಇವತ್ತು ಹೇಳ್ರಿ, ಈಗ ನಮ್ಮ ರೈತ ಬೆಳೆದಂತ ಬೆಳಿ ಏನತ್ಲ, ನಮ್ಮ ತೋಟದಾಗ ಅದಕ್ಕೆ ಬೆಲೆ ಇಲ್ಲ. ನಮ್ಮ ತೋಟ ಬಿಟ್ಟು ಹೊರಗೆ ಹೋತ ತಿಳ್ಕೊ ಮಾರ್ಕೆಟ್ಗೆ ದಲ್ಲಾಳಿಗಳು ಇರ್ತಾರಲ್ಲ, ಅವ್ರು ಮಾಡಿದಂತ ಬೆಲೆ. ನಾವು ಕಸ ತೆಗೆದು ಉತ್ತಿ ಬಿತ್ತಿ ನೀರು ಹಾಯಿಸಿ ಬೆಳೆಸಿ ನಾವು ತಂದಿಲ್ಲೋ, ಅದಕ್ಕೆ ಒಟ್ಟ ಬೆಲೆ ಇಲ್ಲ. ಅಲ್ಲಿ ಹೋಗತ್ಲ, ಅಲ್ಲಿ ಹೋದ ಬೆಟ್ಟಿಗೆ ಸಾಕಷ್ಟು ಬೆಲೆ, ಅವ್ರೊಂದ್ ಬೆಲೆ ಕಟ್ತಾರ. ಅದಕ್ಕೆ ಹೊಳ್ಳಿ ನೀವು ಅದಕ್ಕೆ 300-400 ರೂಪಾಯಿ ಕೊಟ್ಟು ತಗೊಂಡ್ಬರ್ತೀರಿ. ಇಲ್ಲಿ ಹಿಂಗೈತ್ರಿ, ಅದಕ್ಕೆ ಅವ್ರದಾದಂತ ಬೆಲೆ ಕಟ್ತಾರ. ನಮ್ಮ ರೈತರು ಇದಕ್ಕೊಂದು ಸೊಲ್ಯೂಷನ್ ಏನ್ ಮಾಡ್ಬೇಕಂತೀರಿ? ಸೊಲ್ಯೂಷನ್ ಪ್ರತಿಯೊಂದು ಸರ್ಕಾರ ಬರ್ಲಿಕ್ಕರೆ ಯಾವ ಸರ್ಕಾರದೊಳಗೆಲ್ಲ ಅವ್ರ ಅದಾರ. ಇರ್ಲಿಲ್ರಿ, ಅಲ್ಲ ಸರ್ಕಾರದೊಳಗೆ ಅವ್ರ ಅದಾರ. ಅಲ್ಲಲ್ಲ, ನಾ ಏನ್ ಹೇಳತ್ತನು, ಮೊನ್ನೆ ಒಂದ ಹಿರಿಯರ ಇಲ್ಲಿ ಹಿಂದೊಬ್ಬರದ ಇಂಟರ್ವ್ಯೂ ತಗೊಂಡಿದ್ದೆ. ಅಲ್ಲಲ್ಲ, ಹಿಂದೊಮ್ಮೆ ನಾನು ಒಬ್ಬರದಲ್ಲೇ ಇಂಟರ್ವ್ಯೂ ತಗೊಂಡೆ, ಇಲ್ಲೇ ಗುರ್ಲಾಪುರ ಕ್ರಾಸ್ ಒಳಗನ. ಇಲ್ಲಪ್ಪ, ನಮಗ ಎಲೆಕ್ಷನ್ ಟೈಮ್ ಒಳಗ ಸೆರೆ ಕುಡಿಸಿ ರೊಕ್ಕ ಕೊಟ್ಟ ನಮ್ಮನ್ನ ಇದನ್ನ ಮಾಡತ್ತಾರು. ನಮ್ ಚಾನಲ್ ಒಳಗ ಅದು ಓಪನ್ ಆಗಿ ಬಿಟ್ಟಿದ್ವು. ಹೌದ್ರಾ ಹಿರಿಯರ? ಅದನ್ನ ಬಿಟ್ಟಿದಾರ. ಹೌದಾ, ಅದನ್ನ ಹೇಳಿದಾರ. ಸೊ ಈಗ ನಾ ಏನ್ ಕೇಳಕತ್ತನು, ಓಟ್ ಹಾಕಿದವ್ರು ನಾವ, ಹೌದಾ? ಈಗ ಅವ್ರಲ್ಲಿ ಮ್ಯಾಲ ಕೂತ ನಮ್ಮನ್ನ ಇದನ್ನ ಮಾಡಕತ್ತಾರ, ಆಳಕತ್ತಾರ. ಅದು ಆಳುವುದಕ್ಕಿಂತ ನಾನು ಪರಿಸ್ಥಿತಿ ನೋಡ್ತೇನಪ್ಪ ಅಂತಂದ್ರೆ ಕಾಲ್ ಕೆಳಗಾಗಿ ಹೊಸ್ಕಾಕತ್ತಾರ. ಹೌದಾ? ಈಗ ಇದಕ್ ಸೊಲ್ಯೂಷನ್ ಏನ? ಸೊಲ್ಯೂಷನ್ ಏನಂದ್ರ ಬೇಕಾದ ಸರ್ಕಾರ ಬರ್ಲಿ, ಇದಕ್ ಸಚಿವ ಸಂಪುಟ ಎಲ್ಲಾರ ಕೂಡಿ ಮುಖ್ಯಮಂತ್ರಿ ಹಿಡ್ಕೊಂಡ್ ರೈತಿಗೆ ಅನ್ಯಾಯ ಆಗಲ್ದಂಗ ಒಂದ್ ಕಾಯ್ದೆ ತಂದ ಮಾಡ್ತು, ಮುಂದ್ ರೈತಕ್ಕೆ ಜೀವನ ನಡಿತೈತಿ. ಇಲ್ಲಾರ ಇದು ಹಿಂಗ ನಿಂತಂದ್ರ ಬೆಳೆದಂತ ಬೆಳಿ ಉಣ್ಣಾಕ್ ಎಲ್ಲಾರ್ಗು ಅಣ್ಣ ಹಂಗೇನ್ರ ಆಗಿತ್ತಪ್ಪ ಅಂತಂದ್ರೆ ಇಷ್ಟು ಹುಡುಕ ಬರ್ತಿದ್ರು ಅವರು. ಯಾರಾಗ್ಲಿ ಸಕ್ಕರೆ ಸಚಿವರಾಗ್ಲಿ ಯಾರಾಗ್ಲಿ ಬಂದ್ ಹೋಗ್ತಿದ್ರು.
ಹೌದಾ? ಫಾರ್ಮ್ ಏನಂತೀರ ನೀವು, ನಮ್ಮ ರೈತರ ಸಚಿವರು ಕೂಡ ಬಂದು ಹೋಗ್ತಿದ್ರಿ ಇಷ್ಟು ಹುಡುಕ, ಬಟ್ ಇನ್ನ ಬಂದಿಲ್ಲಪ್ಪ ಅಂತಂತಂದ್ರ ಇದರಿಂದ ಒಂದ್ ಏನಾಗ್ತದಪ್ಪ ಅಂತಂತಂದ್ರ ಕಟಕತನ ಅವರಲ್ಲಿ ಐತಿ ಅನ್ನುವಂತಹ ಸ್ಪಷ್ಟತೆ ಐತಿ ಇದ್ರೊಳಗ. ನಾ ಚಾನಲ್ದವ ನಾ ಒಂದ್ ಕಡೆಯಾಗ ನಾ ಮಾತಾಡಬಾರ್ದು, ಬಟ್ ಆದ್ರೂ ಕೂಡ 5 ದಿವಸ ನೋಡಾಕತ್ತೇನಿಲ್ಲ ರೈತರನ್ನ, 5 ರಿಂದ 6 ದಿವಸ ನಾನ್ ನೋಡಾಕತ್ತೇನೆ ರೈತರನ್ನ. ಇನ್ನ 6ನೇ ದಿವಸ ಮುಗುದಿಲ್ಲ, ನಾನ್ ನೋಡಾಕತ್ತಿದ್ದನ. ಆ ತ್ರಾಸಾಗಿ ನಾ ಕೇಳಾಕತ್ತಿದ್ದೀನಿ. ಹೌದ್ರಾ? ಬಿಸಿಲೆಲ್ಲ ಮಳಿ ಎಲ್ಲ ಕುಂತಾರ, ಮಳಿ ಬರಾಕತ್ತಿತ್ತ, ಮಳ್ಯಾಗನು ನಾನು ನಿಂತಿದ್ದೆ. ಹೌದ್ರಾ? ಮಳ್ಯಾಗನು ನಾನು ನಿಂತಿದ್ದೆ. ನಾ ಏನ್ ಕೇಳಾಕತ್ತಿದನು, ಇದೇನು 3-3.5 ಸಾವಿರ ರೂಪಾಯಿಗೆ ಏನ್ ಮಾತಾಗತ್ತೈತಲ್ಲ, ಇದು ಪರೋಡಿಸ್ತೈತೇನ? ಈಗ ಏನೈತಿಲ್ಲ, ಒಂದ್ ಸ್ವಲ್ಪ ಬಟ್ಟ ಇದ್ದಷ್ಟ್ರಾಗ ಸಮಾಧಾನ ಇದು ಮಾಡುದೇನು. ಕಟಾವಿಗೆ ಬಂದ್ ಕಬ್ಬು ನಿಂತಾವ್ ತುದಿ ಪೇಟಿಗೆ, ಅವ್ರಿಗೆ ನಮಗ ಏನಾಗ್ಬೇಕು, ಸಕ್ರಿ ಪೇಟಿಗೆ ಫ್ಯಾಕ್ಟ್ರಿ ಅವ್ರಿಗೆ ರೈತಗ ಹೊಂದಾಣಿಕೆ ಆಗಿ ಅವರು ಇಟ್ಕೋಬೇಕ. ರೈತರು ಬೆಳೆದಂತ ಬೆಲೆಗೆ ಒಂದ್ ಲೆಕ್ಕಲೆ ಕೊಡ್ಬೇಕಾಕೈತಿ. ಈ ಒಂದ್ ಲೆಕ್ಕದಲ್ಲೇ ಇದನ್ನ ಮಾಡತ್ತಾರ. ಮುಂದಿನ ದಿನಮಾನಗಳಿಗೆ ಎಲ್ಲಾ ಮತ್ ಚರ್ಚೆ ಆಗಿ ಎಲ್ಲಾ 2.5 ಸಾವಿರ ಇತ್ತ. 2.5 ಸಾವಿರ ಆದ ಕೂಡಲೇ ಹೊಳ್ಳೆ ಇನ್ನೊಂದು ಸ್ಟ್ರೈಕ್ ಆತ. ಸ್ಟ್ರೈಕ್ ಆಗ್ಬಿಡುದು 3 ಸಾವಿರ ಮಾಡಿದ್ರು. 2900 3 ಸಾವಿರ ಮಾಡಿದ್ರು. 3 ಸಾವಿರ ಐತ ಸರ್. ಹೌದ್ರಾ? ಅದ್ರಕ್ಕಿಂತ ಮೊದ್ಲಿಂದ ಹೇಳಕತ್ತಿದ್ದೆ ನಾನು. ಹೌದಾ? ಅಲ್ಲ, ಅದ್ರಕ್ಕಿಂತ ಮೊದ್ಲಿಂದ ಹೇಳಕತ್ತಿದ್ದೆ. 2.5 ಸಾವಿರ ಇದ್ದಾಗ ಸ್ಟ್ರೈಕ್ ಆಯ್ತಾ, ಹೊಳ್ಳಿ ವಾಪಸ್ ಅದನ್ನ 2900 3 ಸಾವಿರ ಮಾಡಿದ್ರು. ಮತ್ತೀಗ 5 ರಿಂದ 6 ವರ್ಷ ಮುಂದ್ ತಗೊಂಡ್ ಬಂದ್ರು. ಇವಾಗ ಇದನ್ನ 3.5 ಸಾವಿರ ಮಾಡಿ ಮತ್ತಿನ್ನೊಂದು 5 ರಿಂದ 6 ವರ್ಷ ಮುಂದೆ ಒಯ್ಯಂಗಿಲ್ಲ. ನಾಕ್ ಏನು ಗ್ಯಾರಂಟಿ? ಅವ್ರು ಒಯ್ಯತ್ತಾರ್ರಿ, ಅದ್ ಆಗುದನ. ಈಗ 3.5 ಸಾವಿರ ಈಗ ಕೊಡ್ಲತ್ ನಾವ್ ಕೂತದಿವ. ಇದಕ್ಕ ಅವ್ರು ಬಂದಿನ ಒಪ್ಪಿಗೆ ಕೊಡುವಾರ. ಇನ್ನು ಹೆಚ್ಚಾತಿ ಬೇಡ್ರಿ, ಯಾವಾಗ ಒಪ್ಪಿಗೆ ಕೊಡ್ತಾರ? 3.5 ಸಾವಿರಕ್ಕ ಒಪ್ಪಿಗೆ ಕೊಟ್ಟ. ಇದಕ್ ಪರ್ಸನಲ್ ಆಗಿ ಬ್ಯಾರೆ ಸೊಲ್ಯೂಷನ್ ಏನ್ರಿ? ಯಾಕಂದ್ರೆ ನೋಡ್ರ, ನಾ ಏನ್ ಕೇಳಾಕತ್ತನು, ಹಾದಿಗಳು 2 ಇರ್ತಾವ. ಹೌದಾ? ಈಗ ನಾನು ಗುರ್ಲಾಪುರ್ ಕ್ರಾಸಿಗೆ ಇಲ್ಲಿಂದ ಬರ್ಬೇಕಂದ್ರೆ ಆ ಕಡೆ ಒಂದು ಹಾದಿ ಐತಿ, ಈ ಕಡೆ ಒಂದು ಹಾದಿ ಐತಿ. ಮೂಡಲಿಗೆ ಆಗಿದ್ರೆ ಹಾಸಿ ಬರೋದು. ಹೌದ್ರಾ? ನಾ ಮೂಡಲಿಗೆ ಆಗಿದ್ರೆ ಬನ್ನಿ, ನಾ ಇಲ್ಲ ಕ್ರಾಸಿಗೆ ಬರ್ತೇನೆ. ಆ ಕಡೆಯಿಂದ ಹಾಸಿ ಬನ್ನಿ, ಅಲ್ಲಿ ರೋಡ್ ಬ್ಲಾಕ್ ಮಾಡಿದಾರ. ಮತ್ತೆ ನಾ 1.5 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊತ ಬರ್ಬೇಕ. ನಾ ಏನ್ ಮಾಡಿದ್ನಿ, ಗಾಡಿ ಮೇಲೆ ಇಲ್ಲಿಂದ್ರ ಬನ್ನಿ. ಹೌದಾ? ನನಗ್ ಪಟ್ನಶಿ 4 ಹೆಜ್ಜಾಗ ಬನ್ನಿ. ಹಿಂಗ್ 2 ಹಾದಿ ಪ್ರತಿಯೊಂದಕ್ಕೂ ಹೇಳ್ತಾವ. ಇದಕ್ಕೆ ಇನ್ನೊಂದು ಏನ್ರ ಸೊಲ್ಯೂಷನ್ ನಿಮ್ಮ ಅಭಿಪ್ರಾಯದ ಪ್ರಕಾರ? ರೈತರ ಅಂದ್ರೆ ಇದನ್ನ ಚಿಂತೆ ಮಾಡ್ಸಕ್ ಹಚ್ಚತ್ತಿಲ್ಲ, ಚಿಂತನೆ ಮಾಡ್ಸಕತ್ತಿದ್ದೀವಿ. ಚಿಂತನೆ ನಮ್ಮ ಚಾನಲ್ ವತಿಯಿಂದ ಚಿಂತನೆ ಮಾಡಿ, ಚಿಂತನೆ ಅಂದ್ರೆ ಹೊಸ ಐಡಿಯಾಗಳು ಹೊರಗೆ ಬರ್ಲಿ. ಅದ ಮುಂದಿನ ದಿನಮಾನದಾಗ ರೈತಕ್ಕೆ ಮಾಡೋದ ಜೀವನ ಕಠಿಣ ಆಕತಿ. ಯಾವ ಸರ್ಕಾರ ಆಗಲಿ, ಯಾವ ರಾಜಕಾರಣಿ ಆಗಲಿ ರೈತರಿಗೆ ಬೆಂಬಲ ಬೆಲೆ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿತಂದ್ರ ಎಲ್ಲಾ ರೀತಿಯಿಂದ ನಡಿತೈತ್ರಿ. ಇಲ್ಲಾರ ಪ್ರತಿಯೊಬ್ರು ಊಟ ಇಲ್ದಂದ ಯಾರು ಬದುಕಂಗಿಲ್ಲ ಒಂದ್ ದಿವಸ ಆದ್ರೂ. ರೈತ ಮಾರ್ಕೆಟಿಂಗ್ ಮಾಡ್ಲಿಲ್ಲ ಅಂದ್ರ ಅವತ್ತ ಏನ್ ಮಾಡವ್ರ ಇವ್ರ ಅಂತ ದಿನಮಾನು ಬರ್ತೈತ್ರಿ. ಮತ್ತಿದ ರೈತ ಮಾರ್ಕೆಟ್ ಮಾಡ್ಲಿಲ್ಲ ಅಂದ್ರ ತಮ್ಮ ಬೆಳೆದಂತ ಬೆಳೆ ಇಟ್ಕೊಂಡ್ ಕೂತಂದ್ರ ಒಂದ ಬೆಳೆಯಂಗಿಲ್ಲ. ಎಲ್ಲಾ ಬೆಳೆ ಒಂದ್ ತೋಟದಿಂದ ಸ್ಟಾಪ್ ಹಾಕಿದೆ ಅಂದ್ರ ಅವಾಗ ಏನ್ ಮಾಡವ್ರ ಇವ್ರ ರೈತರು? ಊಟ ಅಲ್ರಿ, ಊಟ ಅನ್ನೋದು ಪರದಾಟ ಐತಿ ಅಂದ್ರ ಯಾವ ಸರ್ಕಾರ ಆದ್ರೂ ರೈತನ ತೆಕ್ ಬಂದ್ ಚರ್ಚೆ ಮಾಡುವಂತ ಕಾಲು ಬರ್ತೈತ್ರಿ. ಮತ್ತ ಇದ ಆಕೈತಿಲ್ರಿ? ಆಗತೈತಿ. ಈಗ 3.5 ಸಾವಿರ ನಿಮ್ಗೆ ಯಾಕ ಇಷ್ಟ ಏನ ಲುಕ್ಸಾನ್ ಬೆಳೆ ಕೇಳ್ರಲ್ಲ ನೀವು. ಈಗ ಅನಿವಾರ್ಯ ಪ್ರಸಂಗ ಇಷ್ಟ ಆಗ್ಲತ್. ನಾವು ಈಗ 6ನೇ ದಿವಸ ಆತ್ರಿ ಇವತ್ತಿಗೆ. ಹೌದಲ್ರಿ? ಇದಕ್ಕ ಏನೋ ಒಪ್ಪಿಗೆ ಕೊಟ್ಟು ಬರುವಾರ್ರಿ ಅವ್ರ. ಅಂದ್ರ ಅವ್ರು ಹೆಂಗ್ ಆಗದ ಗುರ್ತೈತೇನ್ರಿ ಆಟ? ಕೂಸ ಚಾಕ್ಲೇಟ್ ಕೇಳಾಕತ್ತಪ್ಪ ಅಂದ್ರ ಸಜ್ಜೆ ಮೇಲೆ ಕುಂಡಿಸಿ ಬಿಟ್ಟಾರ. ಸಜ್ಜೆ ಮೇಲಿಂದ್ರ ಕೂಸ್ ಕೆಳಗಿರ ಸತ್ ಕೇಳ್ತೈತೋ ಚಾಕ್ಲೇಟ್ ಬಿಡ್ತೈತೋ? ಚಾಕ್ಲೇಟ್ ಬಿಡ. ಹಿರಿಯರ ಅವ್ರು ಕೇಳಿದಂತ ಪ್ರಶ್ನೆ ನಿಮಗೂ ಕೂಡ ಕೇಳ್ತಾ ಇದ್ದೀನಿ. 3.5 ಸಾವಿರ ರೂಪಾಯಿ ಪರೋಡಿಸ್ತೈತೇನ ಸರ್? ಇನ್ನೊಂದು ಏನ, ನಾವು ರೈತರು ಎಲ್ಲಿ ತಪ್ಪು ಮಾಡಿದ್ವಿ ಅಂದ್ರೆ ಫ್ಯಾಕ್ಟ್ರಿ ಮಾಲಕರು ಅವ್ರ. ಹೌದ್ರಿ? ನಮ್ಮ ನಾಳವರು ಅವ್ರ. ಹಂಗಂದ್ರೆ ನಮ್ಗೆ ಎಲ್ಲಿ ನ್ಯಾಯ ಸಿಗ್ತೈತ್ರಿ? ಮೊನ್ನೆ DCC ಬ್ಯಾಂಕ್ ಯಾರ ರೈತರು ನಿಂತಿದ್ರಿ? ಎಲ್ಲಾರು ನಿಂತಿರ. ರೈತರ ಇಲ್ಲಿ ನಮ್ಗೊಂದು ಫೋಟೋ ಬೆಳಂಗಿಲ್ರಿ. ಯಾಕಂತೀರಿ? ಯಾಕಂದ್ರ ಹಂಗ ಎಲ್ಲಾ ಫಿಕ್ಸ್ ಆಗಿ ಬಿಟ್ಟಿರ್ತಾರ ಮೊದ್ಲ. ರೈತರ ಬ್ಯಾಂಕ್ ರೀ, ನಮ್ಮ ರೈತರ ಯಾರ ಹೋಗಿ ನಿತ್ರ ಅಲ್ಲಿ ನಮ್ಮ ರೈತರ ಹೋಗಿ ನಿತ್ರ ಅಲ್ಲಿ ನಾಮಿನೇಷನ್ ಮಾಡಕ್ ನಮ್ಗ ಸೂಚಕ ಇರಂಗಿಲ್ಲ. ಮತ್ತೆ ಹೆಂಗ್ರಿ ನಮ್ಗೊಂದು ವೋಟರ್ ಬೀಳ್ಬೇಕಲ್ಲ ಅಲ್ಲಿ. ಹಂಗೆಲ್ಲ ಸೆಟಲ್ಮೆಂಟ್ ಆಗಿ ಬಿಟ್ಟಿರ್ತಾರ ಮೊದಲ. ಈ ಸಿಸ್ಟಮ್ ಆಗೈತ್ರಿ ಅದ. ಹಿಂಗಾಗಿ ರೈತನ ತುಳಿತಕ್ಕ ಒಳಗಾಗೈತ್ರಿ. ರೈತರ ಜಲಮ್ ಅಂದ್ರ ರೈತರ ಬಾಳೆ ತುಳಿತಕ್ಕ ಒಳಗಾಗೈತಿ. ರಾಜಕಾರಣಿಗಳು ದಬ್ಬಾಳಿಕೆ ಒಳಗಾಗೈತಿ. ಇಷ್ಟ ಮಾತಾಡ್ರ ಸರ್. ಈಗ ಮೊದ್ಲೇ ಒಂದೇ ಮಾತು ಹೇಳ್ಬೇಕಂದ್ರೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗಾಯ್ತಿಲ್ಲ. ದೊಡ್ಡ ಮಾತ್ರ ಅದು. ಅಲ್ಲಲ್ಲ, ಅದು ಎಕ್ಸಾಕ್ಟ್ ಆಗಿ ಹೇಳಬೇಕಪ್ಪ ಅಂತಂದ್ರೆ ದೊಡ್ಡ ಸಮಸ್ಯೆ, ಜ್ವಲಂತ ಸಮಸ್ಯೆ ಅಲ್ಲ ಸರ್. ನಾನೇ ಕೇಳ್ತೀನಿ,
ಪ್ರತಿ ಒಂದು ಎಕರೆಗನು ಹಿರಿಯರ ಒಂದು ಸ್ವಲ್ಪ ಪ್ರತಿ ಒಂದು ಎಕರೆಗನು 50,000 ರೂಪಾಯಿ 50,000 ರಿಂದ 60,000 ರೂಪಾಯಿ ಸಾಲ ಮತ್ತು ಹೊಳ್ಳಿ ಎಲ್ಲ ಕಟಾವ್ ಆಗಿ ಕಬ್ಬಿಗೆ ಬೆಲ್ಲ ಹೋದ ಬಳಕನು ಏನ್ರಿ ಕಬ್ಬಿಗೆ ಹೋದ ಬಳಕನು ಹೊಳ್ಳಿ 20,000 ರೂಪಾಯಿ ಲಾಸ್ ಒಳಗ 20,000 ರೂಪಾಯಿ ಸಾಲ ಮೈ ಮೇಲನ 3 ವರ್ಷದ ಪೀಕ್ ಒಳಗೆ ಎಷ್ಟಾತ್ರಿ 25 × 3 75,000 ರೂಪಾಯಿ ಸಾಲ ಮತ್ತೆ ಇನ್ನು ಹೊಸ ಬೀಜಕ್ಕೆ ಅದಕ್ಕೆ ಇದಕ್ಕೆ ಸಾಲ ಇಟ್ಟು 1.5 ರಿಂದ 2 ಲಕ್ಷ ರೂಪಾಯಿ ಸಾಲ 2 ಲಕ್ಷ ಐತ್ರಿ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕ್ರಿ ಅವ್ರ ರಾಜಕಾರಣ ಅದನ್ನ ಕೇಳಕತ್ತಿದ್ರು. ಯಾಕಂದ್ರೆ ನಾವು ಮೊದಲೇ ಮಾತು ಏನ್ ತಪ್ಪು ಮಾಡತ್ತಿದ್ವಿ ಅಂದ್ರ ನಾವು ಓಟ್ ಹಾಕೋದು ಅವ್ರಿಗೆ ಫ್ಯಾಕ್ಟ್ರಿ ಮಾಲಕರು ಅವ್ರ ಮತ್ ನಮ್ ಕಷ್ಟ ಅವ್ರ ಯಾರು ಅರ್ಥ ಮಾಡ್ಕೋತಾರ್ರಿ ಅದನ್ನ ನಾವು ರೈತರು ಬದಲಾವಣೆ ಮಾಡ್ಕೋಬೇಕು ಇಷ್ಟ ನಾವು ಈಗೇನ ರೈತರ ಹೋಗಿ ವಾಪಸ್ ವಿಧಾನಸಭಾ ಆಗ್ಲಿ ಸಂಸತ್ ಆಗ್ಲಿ ಹೋಗಿ ಕುಂಡ್ರಬೇಕಂತ ಅಂತೀರಾ? ಏನ್ ಕೂಡಿದ್ರು ರಾಜಕೀಯ ಪ್ರಭಾವ ಐತ್ರಿ ಅವ್ರ ಕಡೆ ಲಾಠಿ ಚಾರ್ಜ್ ಮಾಡ್ತಾರ ರೈತರ ಮ್ಯಾಗ ಅನ್ಯಾಯ ಮಾಡ್ತಾರ ಅಲ್ಲ ಅಂದ್ರೆ ರೈತರ ಮುಖಂಡರಲ್ಲಿ ಹೋಗ್ಬೇಕ ಮುಂದಿನ ದಿನ ಅಂದಾಗ ಇದು ಹಸರು ಶಾಲೆ ಐತ್ರಿಲೆ ವಿಧಾನಸಭಾದಾಗ ಬಿಸುದು ಖಂಡಿತ ಇದು 100ಕ್ಕೆ 100 ಸತ್ಯ ಇದೇನತ್ಲೆ ಶಾಲೆ ಇದ ಮುಂದಿಂದ ಚಿನ್ನಪ್ಪ ಪೂಜಾರಿ ಗುರುಜಿ ದಾರ್ಲ ಇದ ಹೋರಾಟ ಸಂಬಂಧ ತಮ್ಮ ಚಲ ನೋಡ್ಕೋ ಇದನ್ನ ಮುಂದಿಂದ ಏನತ್ಲೆ ವಿಧಾನಸಭಾದಾಗ ಚಾವಲ್ ತಿರುಗೋದು ಶಾಲ್ ತಿರುಗೋದು ನೋಡು ಇದ ತಿರುಗೋದ ಯಾ MLA ಇಲ್ಲ MP ಇಲ್ಲ ರೈತರದ ಆಡಳಿತ ನಡೀತೈತಿ ನಡ್ಲಾರ್ದ ಬಿಡಂಗಿಲ್ಲ ನಾವು ಮುಂದಿನ ಹೋರಾಟ ರೈತ ಮನಸ್ಸು ಮಾಡಿದ್ರೆ ಆಮೇಲೆ ಹಿರಿಯರ ತಾವು ಕೂಡ ಇದರಿಂದ ರಾಯಚೂರಿಂದ ಬಂದಿರಿ ತಮ್ಮ ಸಪೋರ್ಟ್ ಎಲ್ಲಿ ಮಠ ಇರ್ತೈತಿ ನಮ್ಮ ಬೆಳಗಾವಿ ರೈತರಿಗೆ? ಬೆಳಗಾವಿ ರೈತರು ನೋಡ್ರಿ ಬೆಲೆ ನೀತಿ ಜಾರಿ ಆಗಲ್ತೇನ ಅವ್ರಿಗೆ ಖಂಡಿತ ಸಪೋರ್ಟ್ ಇರ್ತೈತೆ. ಇವತ್ತೊಂದು ದಿನ ಅಲ್ಲ, ದಿನ ತಿಂಗಳಾಗಲೇ ವರ್ಷ ಆಗಲೇ 8 ದಿನ ಆಗಲೇ ಈ ಬೆಲೆ ಘೋಷಣೆ ಮಾಡುವವರೆಗೆ ಎದ್ದು ಹೋಗಲ್ಲ. ಈ ಬೆಲೆ ಘೋಷಣೆ ಮಾಡುವವರೆಗೆ ಎದ್ದು ಹೋಗಲ್ಲ. ಈ ಬೆಲೆ ಘೋಷಣೆ ಆಗಲ್ತೇನ ಎದ್ದು ಹೋಗಲ್ಲ. ಇವತ್ತಾಗತ್ತ ನಾಳೆಗೆ ಆಗತ್ತ ನಿನ್ನ 8 ದಿನಕ್ಕೆ ಆಗತ್ತ ಗೊತ್ತಿಲ್ಲ. ಅವ್ರು ಬರ್ಬೇಕು, ಈ ರೈತರಿಗೆ ಕೇಳಿದಂತ ಮಾಲಿಗೆ ಬೆಲೆ ಕೊಡ್ಬೇಕು, ಅಲ್ಲಿವರೆಗೆ ಹೋರಾಟ ನಿಲ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ರೈತರ ಒಂದು ಆಕ್ರೋಶ ಮುಗುಲು ಮುಟ್ತಾ ಇದೆ, ಆಕ್ರಂದನ ಕೂಡ ಮುಗುಲು ಮುಟ್ತಾ ಇದೆ ಎಂದು. ಸೊ ಜಾಸ್ತಿ ಟು ಜಾಸ್ತಿ ಹೇಳೋದು ನಮ್ಮ ಚಾನಲ್ದಿಂದ ಒಂದೇ ಮಾತು, ಅದು ನಿಮಗೆ ಏನಪ್ಪ ಅಂತಂತಂದ್ರೆ ಬೇಗ ಬಂದು ರೈತರ ಒಂದು ಕಷ್ಟಕ್ಕೆ ಪರಿಹಾರವನ್ನ ನಿಗದಿಗೊಳಿಸಿ ಅನ್ನುವಂತಹ ಮಾತನ್ನ ಹೇಳ್ತಾ ಇವತ್ತಿನ ಒಂದು ಗುರ್ಲಾಪುರ್ ಕ್ರಾಸಿನ ಸಂತೆಯನ್ನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತೀರಿ 16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.